ಗಾಯ್ಸ್ ಇವಾಗ ತಾನೇ ಲಂಚ್ ಮುಗೀತು. ತುಂಬಾನೇ ಅಲ್ಲಿ ಹೌದು, ಚಿಕ್ಕಮಗಳೂರು ದೊಡ್ಡಮಗಳೂರು ತರ ಕಾಣಿಸ್ತಿತ್ತು. ಗಾಯ್ಸ್ ನೋಡಿ ಗಾಯ್ಸ್, ನಾನು ಗ್ರೌಂಡ್ ಫ್ಲೋರಿಗೆ ಹೋಗ್ತಿದ್ದಾರೆ ಫಸ್ಟ್ ಫ್ಲೋರ್ ಇಂದ. ಗಾಯ್ಸ್ ನಾವು ನೆನ್ನೆ ಕೇಳಿದ್ವಿ ಡ್ರಾಯಿಂಗ್ ಬಗ್ಗೆ. ಈ ಡ್ರಾಯಿಂಗ್ ಒಂದೊಂದು ಫ್ರೇಮ್ಗೆ 50,000 ಅಂತೆ. ನಿನಗೇನು ಅರ್ಥ ಆಯ್ತು ಈ ಡ್ರಾಯಿಂಗ್ ಅಲ್ಲಿ ಚುರಿ? ಗೈಸ್ ಇಲ್ಲಿರೋ ಡ್ರಾಯಿಂಗ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲ್ಲ, ಬಟ್ ಅದು ಏನು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಗೈಸ್, ಏನಂತಾನೆ ಗೊತ್ತಾಗಲ್ಲ. ಗೈಸ್ ಟಿಫಾನಿ ಬರೋ ಅಷ್ಟರಲ್ಲಿ ನಾವು ಬ್ರೆಡ್ ಮತ್ತೆ ಬಟರ್ ಹಾಕೊಂಡು ತಿನ್ನೋಣ ಅಂತ ಸಣ್ಣ ಬ್ರೆಡ್ ಬಟರ್ ಹಾಕೊಂಡು ತಿಂತಿದ್ದಾರೆ. ಗೈಸ್ ಹಿಂಗ್ ಹೋದ್ರೆ ರೆಸಾರ್ಟ್ ರೂಮ್ ಸೈಡ್ ಹೋಗ್ತೀವಿ. ಈ ಸೈಡ್ ಬಂದ್ರೆ ರೆಸ್ಟೋರೆಂಟ್ ಐತೆ, ಕೆಫೆ ಐತೆ, ಹಾಗೆ ಸ್ಪಾ ಇದೆ, ಮತ್ತೆ ಪೂಲ್ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ. ಇಲ್ಲಿಂದ ನೋಡಿ ಯಾವ ತರ ಇದೆ ರೆಸಾರ್ಟ್ ಅಂತ, ಎಷ್ಟು ಲಕ್ಸುರಿ ಆಗಿದೆ ಅಂತ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನು ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವ್ಲಾಗ್ ಅಲ್ಲಿ ನಾವು ರೆಸಾರ್ಟ್ ಟೂರ್ ಮಾಡ್ತಾ ಇದೀವಿ. ನಾವಿವತ್ತು ಬಂದಿರೋದು ಯಾವ ರೆಸಾರ್ಟ್ ಅಂದ್ರೆ ಸಿಲಾ ರೆಸಾರ್ಟ್ ಅಂತ. ಇದಿರೋದು ಚಿಕ್ಕಮಂಗ್ಳೂರಲ್ಲಿರೋ ಎಲ್ಲ ಜನರಿಗೂ, ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೂ ಹಾಯ್ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚಿಕ್ಕಮಂಗ್ಳೂರು ವೆದರ್ ಅಂತೂ ತುಂಬ ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ ಚಿಕ್ಕಮಂಗ್ಳೂರು. ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ರೆಸಾರ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ. ರೆಸಾರ್ಟ್ ಯಾವ ಥರ ಇದೆ, ನಾವು ಎಷ್ಟು ಲಕ್ಸುರಿ ಆಗಿರೋ ರೆಸಾರ್ಟಿಗೆ ಇವತ್ತು ಬಂದಿದ್ದೀವಿ ಅಂತ ಈ ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ. ಬನ್ನಿ ಫಸ್ಟು ಜಾಸ್ತಿ ಮಾತಾಡೋದು ಬೇಡ, ರೆಸಾರ್ಟ್ನ ಇಂಟ್ರೊಡ್ಯೂಸ್ ಮಾಡೋಣ. ಮತ್ತು ರೆಸಾರ್ಟ್ ಹೇಗಿದೆ, ಇಲ್ಲಿನ ಫೆಸಿಲಿಟೀಸ್ ಏನೇನಿರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನಿಮಗೆ ರೆಸಾರ್ಟ್ ಬಗ್ಗೆ ಡೀಟೇಲ್ಸ್ ಏನಾದರೂ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ರೆಸಾರ್ಟ್ನ ಲೈವ್ ಆಗಿ ನಿಮಗೆ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ. ಸಣ್ಣ ಏನು ಮಾಡ್ತಿದ್ದಾರೆ, ನಮ್ಮ ಜೊತೆ ಯಾರ್ಯಾರು ಬಂದಿದ್ದಾರೆ ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ನಾನಿವಾಗ ನಮ್ಮ ರೂಮ್ ಸೈಡ್ ಇದ್ದೀನಿ ಗೈಸ್. ಅಂದರೆ ನಮಗೆ ಕೊಟ್ಟಿರೋ ಒಂದು ರೂಮ್ ಯಾವ ಥರ ಇದೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಗೈಸ್ 2 ರೂಮ್ ಇದೆ, ಅದರಲ್ಲಿ ಒಂದು ಗಾರ್ಡನ್ ರೂಮು, ಒಂದು ಪೂಲ್ ರೂಮು. ಇವಾಗ ನಾನು ನಿಮಗೆ ಪೂಲ್ ರೂಮ್ ಯಾವ ಥರ ಇದೆ, ಹೊರಗಡೆ ಯಾವ ಥರ ಇದೆ, ಒಳಗಡೆ ಯಾವ ಥರ ಇದೆ ಅನ್ನೋದನ್ನ ತೋರಿಸ್ತೀನಿ. ಬನ್ನಿ ಗೈಸ್, ನೀವು ಇವಾಗ ನೋಡ್ತಾ ಇರ್ಬೋದಲ್ವಾ, ಇದೇ ಪೂಲ್ ರೂಮು. ಇದಿಷ್ಟು ಪೂಲ್ ರೂಮು, ಓಕೆನಾ. ಲೈನಕ್ಕೂ ರೂಮ್ಸ್ ಇದೆ. ಮೇಲೆ ಪೂಲ್ ರೂಮ್ಸ್ ಇರುತ್ತೆ, ಕೆಳಗಡೆ ಗಾರ್ಡನ್ ರೂಮ್ ಇರುತ್ತೆ. 2 ರೂಮ್ ಇರುತ್ತೆ ಇಲ್ಲಿ. ನಿಮಗೆ ಫೆಸಿಲಿಟೀಸು ಯಾವ್ದು ಬೇಕಾದರೂ ನೀವು ಚೂಸ್ ಮಾಡ್ಕೊಬೋದು. ಸ್ಟಾರ್ಟಿಂಗಲ್ಲೇ ನಾವು ಪೂಲ್ ರೂಮ್ನ ಇವಾಗ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀವಿ. ಬನ್ನಿ, ಪೂಲ್ ರೂಮ್ ಡೆಕೋರೇಷನ್ ನೀವೇ ನೋಡ್ತಿರ್ಬೋದು. ಲೆಫ್ಟ್ ಸೈಡಿಗೆ ಪೂಲ್ ಇದೆ, ಒಳಗಡೆಯಿಂದನೂ ಎಂಟ್ರಿ ಇರುತ್ತೆ, ಹೊರಗಡೆಯಿಂದನೂ ಎಂಟ್ರಿ ಇರುತ್ತೆ. ನೀವೇ ನೋಡ್ತಿರ್ಬೋದು ಇಲ್ಲಿ. ಫಸ್ಟು ಬನ್ನಿ ಸಣ್ಣ ಏನು ಮಾಡ್ತಿದ್ದಾರೆ ಅಂತ ನೋಡೋಣ. ಇದು ಆ್ಯಕ್ಚುಲಿ ಎಂಟ್ರೆನ್ಸು. ಸಣ್ಣ ಎಕ್ಸ್ಪ್ಲೇನ್ ಮಾಡಿದ್ರೆ ಸಖತ್ತಾಗಿರುತ್ತೆ. ಸಣ್ಣ ನೋಡಿ ಗೈಸ್ ಇಲ್ಲಿದ್ದಾರೆ. ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ವಾಯ್ಸ್ ಹೋಗಿದ್ಯಾ ಸಣ್ಣ ಚಿಕ್ಕಮಂಗ್ಳೂರಿಗೆ ಬಂದು? ವೆದರಿಗೆ ಗೈಸ್ ಸಣ್ಣ ನೋಡಿ ಯಾವ ಥರ ರೆಡಿ ಆಗಿದ್ದಾರೆ. ಅವರ ಔಟ್ಲುಕ್ ನೋಡಿ ಯಾವ ಥರ ಇದೆ. ಚಿಕ್ಕಮಂಗ್ಳೂರಿಗೆ ಯಾವ ಥರ ಬಂದು ರೆಡಿ ಆಗಿದ್ದಾರೆ. ಕರೆಂಟ್ ಹೋಗಿದೆ, ಕ್ಲಿಯರ್ ಆಗಿ ಲೈಟ್ ಇಲ್ಲ. ಬಟ್ ನೇಚರೇ ನಮ್ಗೆ ನೇಚರ್ ಅಲ್ಲಿ ಕಾಣೋ ತರ ತೆಗೆದ್ರೆ ಪಕ್ಕ ಬೆಳಕ್ ಬರುತ್ತೆ. ಸರ್ ಬನ್ನಿ ಫಸ್ಟ್ ಇಂದ ಎಕ್ಸ್ಪ್ಲೈನ್ ಮಾಡಿ. ಇವಾಗ ಫುಲ್ ನೇಮ್ ಏನ್ ಹೇಳಿ ಗೈಸ್? ನಾನು ಶಾರ್ಟ್ ಆಗಿ ಹೇಳಿದ್ದು ನಿಮ್ಗೆ, ಸಿರಾ ರೆಸಾರ್ಟ್ ಅಂತ. ಫುಲ್ ನೇಮು ರೆಸಾರ್ಟ್ ಚಿಕ್ಕಮಗಳೂರು. ಇಲ್ಲಿಗೆ ಬಂದಿದೀವಿ. ಇದು ನಮ್ದು ಪೂಲ್ ರೂಮ್. ಸೊ ಬನ್ನಿ ಒಳಗಡೆ ಯಾವ ತರ ಇರುತ್ತೆ ತೋರಿಸಿ. ಹೊರಗಡೆ ತೋರಿಸಿ ಫಸ್ಟ್. ಸರಿ ಗೈಸ್, ಇದು ಎಂಟ್ರೆನ್ಸ್ ಫುಲ್ ಗ್ಲಾಸ್ ಸಿಸ್ಟಮ್ ಅಲ್ಲಿ ಡೆಕೋರೇಟ್ ಮಾಡಿದ್ದಾರೆ. ಸ್ಕ್ರೀನ್ ಬೇಕಂದ್ರೆ ಹಾಕೊಬಹುದು. ಸ್ಕ್ರೀನ್ ನ ತೆಗೆದ್ರೆ ತುಂಬಾನೇ ಬೆಳಕು ಬರುತ್ತೆ ನೋಡಿ. ಗೈಸ್ ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಇಬ್ರಿರೋ ರೂಮು. ಬೇಕಾದ್ರೆ 4 ಜನ ಕೂಡ ಅಡ್ಜಸ್ಟ್ ಮಾಡ್ಕೊಬಹುದು. ಅಂದ್ರೆ ಎಕ್ಸ್ಟ್ರಾ ಬೆಡ್ ಕೊಡ್ತಾರೆ, ಅದು ನಮಗ್ ಬಿಟ್ಟಿದ್ದು ಅಡ್ಜಸ್ಟ್ ಮಾಡ್ಕೊಳ್ಳೋದು ಬಿಡೋದು. ಬಟ್ ಇದು ಇಬ್ಬರೇ ಇರೋ ರೂಮು, ಅಂದ್ರೆ ತುಂಬಾ ಲಕ್ಸುರಿಯಾಗಿ ಇದು ಮಾಡಿದ್ದಾರೆ ಅಲ್ವಮ್ಮ? ಬಟ್ ಲೈಟಿಂಗ್ ಇಲ್ಲ, ಕರೆಂಟ್ ಹೋಗಿದೆ ಬೆಳಗ್ಗೆನೆ ಪಾಪ ಚಿಕ್ಕಮಂಗ್ಳೂರಲ್ಲಿ. ಏನಕ್ಕಂದ್ರೆ ಸ್ವಲ್ಪ ಫಾಗ್ ಇದೆ ಗೈಸ್, ಮತ್ತೆ ಮಳೆ ಬರೋ ತರ ಇದೆ. ಸೊ ಅದಕ್ಕೆ ಇರ್ಬೇಕು ಅಂತ ಅನ್ಕೊಂಡಿದೀವಿ ಗೈಸ್. ಸೇಮ್ ಕಿಚನ್ ತರ ಮಾಡಿದ್ದಾರೆ. ಕಿಚನ್ ಐಟಮ್ಸ್ ಎಲ್ಲ ಇದೆ, ಮತ್ತೆ ಡೈನಿಂಗ್ ಟೇಬಲ್ ಕೂಡ ಇದೆ. ನೀವೇ ನೋಡಿ, ಓವನ್ ಕೊಟ್ಟಿದ್ದಾರೆ ಗೈಸ್. ಓವನ್ ಕೊಟ್ಟಿದ್ದಾರೆ ಅಂಡ್ ಮಿನಿ ಫ್ರಿಡ್ಜ್ ಕೊಟ್ಟಿದ್ದಾರೆ. ಹಾಗೆ ಇದು ಬ್ರೆಡ್ ಎಲ್ಲ ಬಿಸಿ ಮಾಡ್ತೀವಲ್ವಾ, ಅದಿದೆ. ಮತ್ತೆ ಇಲ್ಲಿ ವಾಟರ್ ಬಿಸಿ ಮಾಡಕ್ ಕೊಟ್ಟಿದ್ದಾರೆ. ಮತ್ತೆ ಇಲ್ಲೆಲ್ಲ ಏನ್ ಬೇಕಾದ್ರೆ ಇಟ್ಕೋಬಹುದು ಕಿಚನ್ ಐಟಮ್ಸ್. ಹಾಗೆ ಇಲ್ಲಿ ಬ್ಯೂಟಿಫುಲ್ ಮಿರರ್ ಇದೆ ದೊಡ್ಡದಾಗಿ. ಗೈಸ್ ನೋಡಿ, ಡ್ರೆಸ್ಸಿಂಗ್ ಟೇಬಲ್ ಸಾಕಾಗಿದೆ ಅಲ್ಲ?
ಇದು ಮೇನ್. ಗೈಸ್ ನೋಡಿ ಇಬ್ರು ಹೇಗ್ ಕಾಣ್ತಿದೀವಿ ನೋಡಿ ಗೈಸ್ ಹೇಗ್ ಕಾಣ್ತಾ ಇದೀವಿ ಇವಾಗ. ನೋಡಿ ನಮ್ದು ಇದು ಪೂಲ್ ರೂಮ್ ಆಕ್ಚುಲಿ ಹೇಳ್ಬೇಕಂದ್ರೆ, ಬಟ್ ಎಲ್ಲ ಇದೇ ತರ ಇರುತ್ತೆ, ಮಸ್ತಾಗಿದೆ ಗೈಸ್. ಮತ್ತೆ ಇದು ವುಡ್ ಡೆಕೋರೇಷನ್ ಅಂತೂ ಸಖತ್ತಾಗಿದೆ ಅಲ್ಲಮ್ಮ, ಅಂದ್ರೆ ಒಂಥರ ಅಫಿಷಿಯಲ್ ಆಗಿ ಸಖತ್ತಾಗಿದೆ. ಮತ್ತೆ ಇಲ್ಲಿ ವಾರ್ಡ್ರೋಬ್ ಇದೆ, ವಾರ್ಡ್ರೋಬ್ ಒಳಗಡೆ ಇದು ಗೈಸ್ ದೊಡ್ಡ ಸ್ಟೋರೇಜ್ ಇದೆ ಗೈಸ್, ಆರಾಮಾಗಿ ಕ್ಯಾರಿ ಮಾಡ್ಬೋದು. ತಂದಿರೋ ಬ್ಯಾಗ್ನೆಲ್ಲ ಇಲ್ಲಿ ಇಟ್ಕೊಬಹುದು, ಬಟ್ ನಾವ್ ಇಲ್ಲಿ ಇಟ್ಟಿಲ್ಲ, ಏನಕ್ಕಂದ್ರೆ ನಮ್ದು ಅಷ್ಟೊಂದೇನು ಐಟಮ್ಸ್ ಇಲ್ಲ, ಜಸ್ಟ್ ಕುತ್ಕೊಳ್ಳೋ ಚೇರ್ ಮೇಲೆ ಇಟ್ಟಿದೀವಿ ಅಷ್ಟೇ. ಸೊ ಇದು ಬೆಡ್ರೂಮ್. ಚಿಕ್ಕಮಂಗ್ಳೂರಿಗೆ ಬಂದ್ರೆ ವ್ಯೂ ಪಾಯಿಂಟ್ ಅಲ್ಲಿ ಕುತ್ಕೊಂಡು ನೋಡೋದಕ್ಕೆ ಒಂದು ಒಳ್ಳೆ ರೆಸಾರ್ಟ್ ಇದು ಅಂತ ಹೇಳ್ಬೋದಲ್ಲ. ಬೆಡ್ ಲ್ಯಾಂಪ್ ಇದೆ, 2 ಸೈಡ್ ಇದೆ ಇಲ್ಲಿ ಅಲ್ಲಿ. ಸೊ ನೋಡಿ ಸಿಲಾ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೈಸ್ ಬೆಡ್ ಅಷ್ಟೇ ತುಂಬಾನೇ ಸಾಫ್ಟ್ ಇದೆ, ಕುತ್ಕೊಳ್ಳಿ ಅದ್ರ ಮೇಲೆ. ಫುಲ್ ಸ್ಪಂಜ್ ಗೈಸ್, ಒಳಗಡೆ ಹೋಗ್ಬಿಡ್ತೀವಿ, ಸಖತ್ತಾಗಿದೆ. ಮತ್ತೆ ಇಲ್ಲಿ 2 ಚೇರ್ಸ್ ಕೊಟ್ಟಿದ್ದಾರೆ. ನಮ್ಮ ಬ್ಯಾಗು ಮತ್ತೆ ಹೆಲ್ಮೆಟ್ಸ್ ಎಲ್ಲ ಎಲ್ಲ ಇಟ್ಕೊಂಡಿದೀವಿ ನಾವು ಕ್ಯಾರಿ ಮಾಡ್ಕೊಂಡು ಬಂದಿರೋದನ್ನ. ಸೊ 2 ಬೆಡ್ ಲೈಟ್ ಕೊಟ್ಟಿದ್ದಾರೆ, 2 ಸೈಡು ಸ್ವಲ್ಪ ಸ್ಟೋರೇಜ್ ಕೊಟ್ಟಿದ್ದಾರೆ, ಐಟಮ್ಸ್ ಫೋನು ಅದು ಇದು ಏನಾದ್ರು ಇಟ್ಕೊಳ್ಳೋದಕ್ಕೆ. ಮತ್ತೆ ಕಾಲ್ಗೆ ಹಾಕೊಳ್ಳೋಕೆ ಸಣ್ಣ ಹಾಕೊಂಡಿದಾರಲ್ಲ, ಇಲ್ಲಿ ನೋಡಿ ಒಳಗಡೆ ಓಡಾಡೋದಕ್ಕೆ ಈ ತರ ಒಂದು ಶೂ ಸ್ಲೀಪರ್ ನ ಕೊಟ್ಟಿದ್ದಾರಲ್ಲ. ಆಮೇಲೆ ಇಲ್ಲಿ ಈ ಬೆಡ್ಡಿನ ಲೆಫ್ಟ್ ಸೈಡ್ ಅಲ್ಲಿ ಪೂಲ್ ಐತೆ, ಬಟ್ ಇಲ್ಲಿಂದ ಓಪನ್ ಮಾಡ್ಕೊಂಡು ಹೋಗ್ಬೋದಾ? ಹಾ ಗೈಸ್ ಓಪನ್ ಮಾಡ್ಕೊಂಡು ಇಲ್ಲಿಂದಾನೇ ಹೋಗ್ಬೋದು. ಹಿಂಗ್ ಹೋದ್ರೆ ಇಲ್ಲೇ ನೀವು ಎಂಟ್ರೆನ್ಸ್ ಕೊಟ್ಟಿದ್ದು, ಎಂಟ್ರೆನ್ಸ್ ಇಲ್ಲ ಇದೆ ನೋಡಿ ಗೈಸ್. ಹಾಗೆ ಇಲ್ಲಿ ಕೂಡ ಒಂದು ಡೋರ್ ಇದೆ, ಬೇಕಾದ್ರೆ ಆ ಕಡೆ ಹೋಗ್ಬೋದು. ಮತ್ತೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ಗೆ ಇಳಿಬೇಕು ಗೈಸ್. ಸ್ವಿಮ್ಮಿಂಗ್ ಪೂಲ್ ಅಷ್ಟೇನೆ ದಿನಾನು ಕ್ಲೀನ್ ಮಾಡ್ತಾರೆ, ಅಂದ್ರೆ ಹಿಂಗೆ ಬಿಟ್ಬಿಡಿರಲ್ಲ ಇದನ್ನ, ಡೈಲಿ ಅದೇ ಆಟೋಮೆಟಿಕ್ ಕ್ಲೀನ್ ಆಗುತ್ತೆ. ಬೆಳಗ್ಗೆನೆ ನಾವು ನೋಡಿದ್ವಿ ಕ್ಲೀನ್ ಆಗ್ತಾ ಇತ್ತು ಅಲ್ವಾ? ಹೌದು, ಬಟ್ ಇದೇನ್ ಗೊತ್ತಾ, ಓಪನ್ ಪ್ಲೇಸ್ ಅಲ್ವಾ, ಮತ್ತೆ ಇಲ್ಲೆಲ್ಲ ಟ್ರೀ ಇದೆ ಅಲ್ವಾ, ಸೊ ಅದರಿಂದ ಸ್ವಲ್ಪ ಇದು ಎಲೆಗಳು ಬೀಳುತ್ತೆ ಗೈಸ್. ಅದೆಲ್ಲ ನ್ಯಾಚುರಲ್ ನೋಡಿ, ಎಲೆ ಬಿದ್ದಿದೆ ಅದೆಲ್ಲ ನ್ಯಾಚುರಲ್ ಆಗಿ ಬೀಳ್ತಿರುತ್ತೆ, ಬಟ್ ಹಂಗೇನೆ ಕ್ಲೀನ್ ಕೂಡ ಮಾಡ್ತಾರೆ ಬಂದು. ಚೆನ್ನಾಗಿದೆ ಅಲ್ಲ ವಾಲ್. ಹಾ ಸಖತ್ತಾಗಿದೆ ಗೈಸ್, ಸಖತ್ತಾಗಿ ಮಾಡಿದ್ದಾರೆ ನೋಡಿ ಇದು ಡಿಸೈನ್. ಮಿರರ್ ಅಲ್ಲ ಒಂಥರ ಚೆನ್ನಾಗಿದೆ ಗೈಸ್. ಮಿರರ್ ಇದು ನೋಡಿ, ನಮ್ಮ ರೂಮ್ಗೆ ಇವಾಗ ಈ ರೂಮ್ ಕೊಟ್ಟಿದಾರಲ್ಲ, ಈ ರೂಮ್ ಅಲ್ಲಿ ಯಾವ ತರ ನೇಚರ್ ಕಾಣುತ್ತೆ ಅಂತ ಸಣ್ಣ ಎಲ್ಲ ವ್ಯೂ ಪಾಯಿಂಟ್ ಬಾಲ್ಕನಿ ಇದೆ ಗೈಸ್, ಸಕ್ಕತ್ತಾಗಿದೆ. ಪ್ಯಾಸೇಜ್ ವ್ಯೂ ಪಾಯಿಂಟ್ ಒಂದು ಸಕ್ಕತ್ತಾಗಿ ಕಾಣ್ತಿದೆ ನೋಡಿ, ಇಡೀ ಚಿಕ್ಕಮಂಗ್ಳೂರೇ ಕಾಣುತ್ತೆ ನಿಮ್ಗೆ, ಸಕ್ಕತ್ತಾಗಿ ಕಾಣುತ್ತೆ ಗೈಸ್. ನೈಟು ಅಷ್ಟೇನೆ, ಅಲ್ಲಿ ಸಿಟಿ ಹೆಂಗ್ ಕಾಣ್ತಿತ್ತಲ್ಲ ಸನ್ನು, ಅಲ್ಲಿ ಹೌದು, ಚಿಕ್ಕಮಗಳೂರು ದೊಡ್ಡ ಮಗಳೂರು ತರ ಕಾಣಿಸ್ತಿತ್ತು ಗೈಸ್. ಚಿಕ್ಕಮಂಗ್ಳೂರ್ ಅಂತ ಹೇಳಿದ್ರೆ ಇದು ಚಿಕ್ಕದಾಗಿದೆ ಅಂತ ಅಲ್ಲ, ಚಿಕ್ಕಮಂಗ್ಳೂರ್ ಅಂದ್ರೆ ದೊಡ್ಡದಾಗೆ ಇದೆ, ಬಟ್ ಹೆಸರು ಚಿಕ್ಕಮಂಗ್ಳೂರ್ ಅಂತ ಇಟ್ಟಿದ್ದಾರೆ ಅಷ್ಟೇ. ಬಟ್ ವೆದರ್ ಅಂತೂ ಗೈಸ್ ಮಸ್ತ್ ಇದೆ, ನೀವು ನೇಚರ್ ನ ನೋಡ್ತಿರ್ಬೋದು ನೋಡಿ. ಅಲ್ಲೂ ರೂಮ್ ಇದೆ, ಸೇಮ್ ಇದೇ ತರ ರೂಮ್ ಅಲ್ಲಮ್ಮ. 8 o'clock ಆದ್ರೂ ಫಾಗ್ ಬೀಳ್ತಿದೆ ಅಲ್ಲ. ಮತ್ತೆ ಅಲ್ಲಿ ನದಿ ಗೈಸ್, ಅಲ್ಲೊಂದು ಕೆರೆ, ಅದು ನದಿ ಅಲ್ಲ ಕೆರೆ ಇದೆ ಗೈಸ್. ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ಸಿಟಿ ಇದೆ. ನೈಟ್ ಹೊತ್ತು ಕಾಣ್ತಿತ್ತು, ಈಗ ಫಾಗ್ ಇರೋದ್ರಿಂದ ಕಾಣ್ತಾ ಇಲ್ಲ. ಸೊ ನೋಡಿ ಗೈಸ್, ಕಾಫಿ ಟೀಗೆ ಎಲ್ಲ ಫೆಸಿಲಿಟೀಸ್ ಕೊಟ್ಟಿದ್ದಾರೆ, ಎಲ್ಲ ಅಲ್ಲಿ ನೆಸ್ಕೆಫೆ ಮತ್ತೆ ಮಿಲ್ಕು ಎಲ್ಲ ಸಖತ್ತಾಗಿದೆ ಫೆಸಿಲಿಟೀಸ್ ಅಲ್ಲ. ನಾವು ಇಲ್ಲೇ ಬಿಸಿ ಮಾಡ್ಕೊಂಡು ಬಂದು ಇಲ್ಲೇ ಕುತ್ಕೊಂಡು ನಾವೇ ಪ್ರಿಪೇರ್ ಮಾಡಿ ನಾವೇ ಕುಡಿಬೋದು. ಗೈಸ್ ನೋಡಿದ್ರಲ್ವಾ ವೆದರ್ ಜೊತೆಗೆ ಯಾವ ತರ ಇದೆ ಫೀಲ್ ಅಂತ. ಇಲ್ಲಿ ರೂಮು ಮತ್ತೆ ಇಲ್ಲಿರೋ ವೆದರಿಗೆ ನಾವು ಕುತ್ಕೊಂಡು ಕಾಫಿ ಕುಡಿತಾ ಇದ್ರೆ ಅದ್ರ ಮಜಾನೇ ಬೇರೆ ಅಂತ ಹೇಳ್ಬೋದು. ನೀವು ಕೂಡ ಏನಾದ್ರು ಬಂದ್ರೆ ಈ ಸೈಡ್ ಚಿಕ್ಕಮಂಗ್ಳೂರಿಗೆ ಸಿರಾನ ಬುಕ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಇದು ಯಾವ್ದೋ ತರ ಪ್ರಮೋಷನ್ ಅಲ್ಲ, ಏನಕ್ಕಂದ್ರೆ ನಾವು ನೋಡಿ ನಿಮ್ಗೆ ಇಷ್ಟ ಆಗಿ ರೆಸಾರ್ಟ್ ಯಾವ ತರ ಇರುತ್ತೆ ಮತ್ತೆ ಇಲ್ಲಿ ಫೆಸಿಲಿಟೀಸ್ ಎಲ್ಲ ಯಾವ ತರ ಇದೆ ಸಿರಾದು ಅನ್ನೋದು ನೀವು ತಿಳ್ಕೊಳ್ಳಿ ಅಂತ ಈ ಒಂದು ವ್ಲಾಗ್ ನ ಮಾಡಿದ್ದು. ಬನ್ನಿ, ಇನ್ನೂ ಎಷ್ಟೋ ಫೆಸಿಲಿಟೀಸ್ ಇದೆ, ನಾವು ಇನ್ನೂ 1% ಸಹ ತೋರಿಸಿಲ್ಲ, ಬರೀ ರೂಮ್ ಅಷ್ಟೇ ತೋರಿಸಿದೀವಿ. ಇವಾಗ ಬಾತ್ರೂಮ್ ನೋಡಿ ಬನ್ನಿ ಯಾವ ತರ ಸಕ್ಕತ್ತಾಗಿದೆ ಅಂತ ತೋರಿಸ್ತೀವಿ. ಫುಲ್ಲು ಗ್ಲಾಸ್ ಸಿಸ್ಟಮ್ ಮಾಡಿದಾರಲ್ಲ, ಸೊ ಸ್ವಲ್ಪ ಒಳಗಡೆ ಹೋದ್ರೆ ನೋಡಿ ಈ ಪೈಂಟಿಂಗ್ ಇದೆಯಲ್ಲ ಗೈಸ್, ಈ ಪೈಂಟಿಂಗಿಗೆನೆ 50,000 ವರ್ತ್ ಇದೆಯಂತೆ. ಬಟ್ ಹ್ಯಾಂಡ್ ಪೈಂಟಿಂಗ್ ಇದು ನೋಡಿ ನಿಮ್ಗೆ ಏನೂ ಅರ್ಥ ಆಗಲ್ಲ ನೋಡಿ ಯಾವ ತರ ಪೈಂಟ್ ಮಾಡಿದ್ದಾರೆ ಅಂತ. ಬಟ್ ನೀವು ಸ್ವಲ್ಪ ಲೈಟ್ ಆಗಿ ಕಣ್ಮುಚ್ಕೊಂಡು ನೋಡಿದ್ರೆ ನಿಮ್ಗೆ ಒಂದು ನದಿ, ಬೆಟ್ಟ ಈ ತರ ಇರೋ ತರ ಎಲ್ಲ ಕಾಣುತ್ತೆ ನಿಮ್ಗೆ. ಬಟ್ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ತಲೆ ಇರಬೇಕು. ಅಂದ್ರೆ ಅಂತ ಡ್ರಾಯಿಂಗರ್ಸ್ ಅವ್ರು ಮಾತ್ರ ಬಿಡಿಸಿರೋದು. ಅಂದ್ರೆ ತುಂಬಾ ಕಲೆ ಇರುತ್ತೆ ಗೊತ್ತಾ ಡ್ರಾಯಿಂಗ್ಸ್ ಅಲ್ಲಿ.
ಆಗಲ್ಲ, ಇದ್ದ ಕಲರ್ನೆಲ್ಲ ಹಾಕಿ ಸುಮ್ನೆ ಹಂಗ್ ಮಾಡ್ಬಿಟ್ರೆ ಬರಲ್ಲ ಅಮ್ಮ. ಅದು ಅವ್ರೊಂದು ಟೆಕ್ನಿಕಲ್ ಮಾಡಿರ್ತಾರೆ ನೋಡಿ ಗಾಯ್ಸ್. ಇದು ಡ್ರಾಯಿಂಗ್ ಬಿಡ್ಸಿರೋರ್ದು ಸಿಗ್ನೇಚರ್ ಕೂಡ ಇದೆ ಇಲ್ಲಿ. ಅವ್ರ ಸಿಗ್ನೇಚರ್ ನ ನೋಡಿದ್ರೆ ಗೊತ್ತಾಗುತ್ತೆ ಇವರು ಯಾರು ಅಂತ. ಬಟ್ ನಮಗ್ ಗೊತ್ತಿಲ್ಲ ಅಲ್ಲ ಡ್ರಾಯಿಂಗ್ ಯಾವ ತರ ಬಿಡಿಸ್ತಾರೆ ಅವರು ಅಂತ, ಮತ್ತೆ ಯಾರು ಸ್ಪೆಷಲಿಸ್ಟ್ ಇದಾರೆ ಅನ್ನೋದು ನಮಗ್ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಯಾರು ಬಿಡಿಸಿದಾರೆ ಅಂತ ಗೊತ್ತಿಲ್ಲ. ಬಟ್ ಇಲ್ಲೆಲ್ಲ ಡೆಕೋರೇಟ್ ಮಾಡಿರೋದು ಇದೇ ಪೈಂಟ್ ಇಂದ ಅಲ್ಲಮ್ಮ. ಇದೇ ಪೈಂಟ್ ಫ್ರೇಮ್ ನ ಎಲ್ಲಾ ಕಡೆ ಯೂಸ್ ಮಾಡಿದ್ದಾರೆ ರೆಸಾರ್ಟ್ ಅಲ್ಲಿ. ನಾವು ಬಂದ ಹಾಗಿಂದ ನೋಡ್ತಿದೀವಿ, ಪ್ರತಿಯೊಂದೊಂದು ರೂಮ್ ಅಲ್ಲೂ ಕೂಡ ಇದೆ. ಅದು ಏನೇನು ಮೀನಿಂಗ್ ಇದೆ ಅಂತ ನಿಜ ಅದಂತೂ ಅರ್ಥ ಆಗಿಲ್ಲ. ಬನ್ನಿ ಗೈಸ್, ಇದೆ ಬಾತ್ರೂಮ್ ನೋಡಿ. ನಾವು ರೂಮ್ ಇಲ್ಲಿದೆ ಅಂತ ಅಂದ್ರೆ ಇಲ್ಲೇ ರೈಟ್ ಸೈಡ್ ಇದೆ. ತೆಗಿರಿ, ಓಪನ್ ಮಾಡಿ ಸರ್. ಸ್ವಲ್ಪ ಮೆಸ್ಸಿ ಆಗಿದೆ, ವಾಟರ್ ಚೆಲ್ಲಿ ಯೂಸ್ ಮಾಡಿದೀವಲ್ಲ ಗೈಸ್, ಅದಕ್ಕೋಸ್ಕರ ಅಷ್ಟೇ. ನೋಡಿ ವಾಶ್ರೂಮ್ ಇದು ತುಂಬಾನೇ ದೊಡ್ಡದಾಗಿದೆ. ಇಲ್ಲಿ ಹೇರ್ ಡ್ರೈಯರ್ ಇದೆ, ಮತ್ತೆ ಇಲ್ಲಿ ನಮ್ಗೆ ಬೇಕಾದ ಶೇವಿಂಗ್ ಕಿಟ್ ಮತ್ತೆ ಬ್ರಷ್, ಅದು ಇದು ಶವರ್ ಜೆಲ್, ಶವರ್ ಕ್ಯಾಪ್ ಎಲ್ಲ ಇಲ್ಲಿದೆ ಗೈಸ್. ಎಲ್ಲ ಫೆಸಿಲಿಟೀಸ್ ಅಲ್ಲ. ಇಲ್ಲಿ ಹ್ಯಾಂಡ್ ವಾಶ್, ಮತ್ತೊಂದು ಏನಿದು ಬಾಡಿ ಲೋಷನ್ ಇದೆ. ಬಾಡಿ ಲೋಷನ್ ಮತ್ತೆ ಹ್ಯಾಂಡ್ ವಾಶ್ ಇದೆ. ಇಲ್ಲೊಂದು ಬೇಸಿನ್ ಇದೆ, ದೊಡ್ಡ ಡ್ಯಾನ್ಸೇ ಮಾಡ್ಬೋದು ಅಷ್ಟು ಇದೆ. ಸೊ ಇದು ಬಾತ್ರೂಮ್, ಇದು ವಾಶ್ರೂಮ್. ಬಾತ್ರೂಮ್ ಗೈಸ್ ನೋಡಿ ಗೈಸ್, ಇಲ್ಲಿ ಓಪನ್ ಮಾಡ್ಬೋದು, ಕ್ಲೋಸ್ ಆಗುತ್ತೆ, ಓಪನ್ ಆಗುತ್ತೆ, ಆತರ ಅಲ್ಲ ನೋಡಿ. ಓಪನ್ ಕೂಡ ಮಾಡ್ಕೋಬಹುದು, ಕ್ಲೋಸ್ ಕೂಡ ಮಾಡ್ಕೋಬಹುದು, ಆತರ ಕೊಟ್ಟಿದ್ದಾರೆ ಗೈಸ್. ಮತ್ತೆ ಶವರ್ ಇದೆ, ಶವರ್ ಜೆಲ್, ಶಾಂಪೂ, ಕಂಡೀಷನರ್ ಎಲ್ಲ ಇಲ್ಲಿ ನೀಟಾಗಿ ಇಟ್ಟಿದ್ದಾರೆ. ಮತ್ತೆ ಇಲ್ಲಿ ಬಿಸಿ ನೀರು ಬರ್ತದೆ, ಕೋಲ್ಡ್ ನೀರು ಬರ್ತದೆ. ಹಾ ಗೈಸ್, ಅಂದ್ರೆ ಇಲ್ಲಿ ಬಂದ್ಮೇಲೆ ಕೋಲ್ಡ್ ನೀರಲ್ಲಂತೂ ಸ್ನಾನ ಮಾಡಕ್ ಆಗಲ್ಲ ಗೈಸ್. ಗೈಸ್ ನೀವು ನೋಡಿದ್ರಲ್ವಾ, ಇವಾಗ ಇದು ಪೂಲ್ ರೂಮು. ಇದಿಷ್ಟು ಫೆಸಿಲಿಟೀಸ್ ಪೂಲ್ ರೂಮ್ ಅಲ್ಲಿ ಇದೆ. ಬಟ್ ರೂಮ್ ಅಂತೂ ತುಂಬಾನೇ ಚೆನ್ನಾಗಿದೆ, ಲಕ್ಸುರಿಯಸ್ಟ್ ಆಗಿದೆ. ನೆಕ್ಸ್ಟ್ ಇವಾಗ ನಾವು ಹೋಗ್ತಾ ಇರೋದು ಗಾರ್ಡನ್ ರೂಮು. ಗಾರ್ಡನ್ ರೂಮ್ ಅಲ್ಲಿ ಬನ್ನಿ ತೋರಿಸ್ತೀನಿ ಯಾವ ತರ ಇದೆ ಅಂತ. ಸಕ್ಕದಾಗಿದೆ ಗಾರ್ಡನ್ ರೂಮು ಕೂಡ. ಅಲ್ಲಿಂದ ಗಾರ್ಡನ್ ಅಲ್ಲಿ ಏನಂತ ಅಂದ್ರೆ ಈಚೆ ಕುತ್ಕೊಂಡು ಹುಲ್ ಮೇಲೆಲ್ಲ ಮಲ್ಕೊಂಡು ಒದ್ಲಾಡ್ಬೋದು, ಆ ತರ ಇದೆ. ಏನಕ್ಕಂದ್ರೆ ಅದು ಗ್ರೌಂಡ್ ಫ್ಲೋರ್ ಅಲ್ಲಿ ಇರೋದು, ಸೊ ಅದಕ್ಕೋಸ್ಕರ. ಇದು ಫಸ್ಟ್ ಫ್ಲೋರು. ಫಾಗ್ ಹೆಂಗ್ ಬೀಳ್ತಿದೆಲ್ಲ ಗೈಸ್, ಮುಖದ ಮೇಲೆನೆ ನಮಗೆ ಫಾಗ್ ಬೀಳ್ತಿದೆ, ಬಟ್ ಫೀಲ್ ಆಗ್ತಿಲ್ಲ. ಮತ್ತೆ ನಿಮಗೆ ಗೊತ್ತಾಗ್ತಿಲ್ಲ ಆ ಫೀಲ್ ಆಗ್ತಿರೋದು ನಮಗೆ, ಅಂದ್ರೆ ವಿಡಿಯೋದಲ್ಲಿ ಅಷ್ಟು ಗೊತ್ತಾಗಲ್ಲ. ಮತ್ತೆ ಸ್ವಲ್ಪ ಹನಿ ತರ ಬರ್ತಿದೆ, ಅದೇ ಅಲ್ಲ ಫಾಗು, ಸ್ವಲ್ಪ ಹನಿ ತರ ಬರ್ತಿದೆ ಗೈಸ್. ನಾವೇನಾದ್ರು ಇಲ್ಲೊಂದು ಸ್ವಲ್ಪ ನಿಂತ್ಕೊಂಡ್ರೆ ನಮ್ಮ ಕೂದಲು ಪೂರ್ತಿ ಯಾವಾಗ ಹೋಗಿರುತ್ತೆ, ನಾವ್ ಹೆಂಗೆ ನೆಂದ್ವಿ ಅಂತ ನಮ್ಗೆ ಗೊತ್ತಿರಲ್ಲ. ಆ ತರ ಇದೆ ಚಿಕ್ಕಮಂಗ್ಳೂರು. ಬನ್ನಿ ಇವಾಗ ತೋರಿಸ್ತಾರೆ ಸನ್ನು ಹೊರಗಡೆ ಯಾವ ತರ ಇದೆ ಅಂತ ತೋರಿಸ್ತೀನಿ. ಗಾರ್ಡನ್ ರೂಮು ಗೈಸ್ ನೋಡಿ ಗೈಸ್, ಸನ್ನು ಗ್ರೌಂಡ್ ಫ್ಲೋರಿಗೆ ಹೋಗ್ತಿದ್ದಾರೆ ಫಸ್ಟ್ ಫ್ಲೋರ್ ಇಂದ. ಈಗ ನಮಗೆ ಹೊಡೆಯೋದು ಗಾರ್ಡನ್ ರೂಮ್, ಅಂದ್ರೆ ಒಂದು ಪೂರ್ತಿ ಇದನ್ನ ತಗೊಂಡಿದೀವಿ ನಾವು. ಫಸ್ಟ್ ಫ್ಲೋರು, ಗ್ರೌಂಡ್ ಫ್ಲೋರ್ ಇದೆ. ಇವಾಗ ಗ್ರೌಂಡ್ ಫ್ಲೋರ್ ಅಲ್ಲಿ ಹೋಗಿ ಬಾಗ್ಲು ತರ್ತಿದ್ದಾರೆ. ಇವ್ರು ಬಾಗ್ಲು ಹಾಕೊಂಡ್ಬಿಟ್ಟಿದ್ದಾರೆ. ನಾವು ಆ ರೂಮ್ ಶೂಟ್ ಮಾಡ್ಕೊಂಡು ಬರೋಷ್ಟರಲ್ಲಿ ಇವ್ರು ಬಾಗ್ಲು ಹಾಕೊಂಡ್ಬಿಟ್ಟಿದ್ದಾರೆ ಗೈಸ್. ಡ್ರೆಸ್ ಚೇಂಜ್ ಮಾಡ್ತಿದ್ದಾರಲ್ಲ, ಓಪನ್ ಮಾಡಿ ಹಿಂಗೆ. ಓಪನ್ ಇದೆ ಗೈಸ್. ಹೊರಗಡೆ ನೋಡಿದ್ರಲ್ವ ಗೈಸ್ ಯಾವ ತರ ಇದೆ ಅಂತ. ಇಲ್ಲೂ ಗ್ಲಾಸ್ ಸಿಸ್ಟಮ್ ಇದೆ, ವಿಂಡೋ ಓಪನ್ ಮಾಡ್ಬೋದು ಗೈಸ್. ನನ್ನ ಫ್ರೆಂಡ್ ಬಂದಿದ್ದಾನೆ, ಅವನು ವಿಡಿಯೋದಲ್ಲಿ ಮುಖ ತೋರ್ಸಲ್ಲ. ಗೈಸ್ ಫಸ್ಟ್ ಇಲ್ಲಿಂದ ಸಣ್ಣ ಇಲ್ಲಿ ತೋರ್ಸ್ಮಾ. ಗೈಸ್ ಈ ರೂಮ್ ಸ್ವಲ್ಪ ಚೇಂಜಸ್ ಇದೆ, ತುಂಬಾ ಡಿಫ್ರೆನ್ಸ್ ಇದೆ. ಇದು ಎರಡು ಡ್ರಾಯಿಂಗ್ ಇದೆ. ಸೊ ಇಲ್ಲಿ ಟಿವಿ ಇದೆ, ಮತ್ತೆ ಇಲ್ಲಿ ಸೇಮ್ ಸೋಫಾ ಇದೆ. ಅಲ್ಲಿ ಯಾವ್ದಿತ್ತು ಅದೇ ಸೋಫಾ ಇದೆ. ಹಾಗೆ ಇಲ್ಲಿ ಸ್ಕ್ರೀನ್ ಇದೆ ನೋಡಿ, ಸ್ಕ್ರೀನ್ ಇದೆ, ಓಪನ್ ಮಾಡ್ಕೋಬಹುದು. ಗೈಸ್ ಎಷ್ಟು ಬೆಳಕು ಬಂತು ನೋಡಿ ಸ್ಕ್ರೀನ್ ತೆಗ್ದಿದ್ಕೆ. ಇಲ್ಲಿ ನೋಡಿ ಕರೆಂಟ್ ಬಂದಿದೆ ಈಗ, ಅಲ್ಲಿ ಕರೆಂಟ್ ಇರ್ಲಿಲ್ಲ, ಇವಾಗ ಬಂದಿರ್ಬೋದು ನೋಡಿ ಗೈಸ್. ಗಾರ್ಡನ್ ಕಾಣುತ್ತೆ ಇಲ್ಲಿಂದ, ಅಲ್ಲಿ ಕುತ್ಕೊಬಹುದು ಈಚೆ ಹೋಗಿ. ಸಣ್ಣ ಇಲ್ಲಿ ರೂಮ್ ಇದು ಟಿವಿಲಿ ಏನೇನು ಫೆಸಿಲಿಟೀಸ್ ಇದೆ ಹೇಳಿಲ್ಲ. ಟಿವಿಲಿ ಎಲ್ಲ ಐತೆ, ಅಂದ್ರೆ ಸೆಟಪ್ ಬಾಕ್ಸ್, ನೆಟ್ಫ್ಲಿಕ್ಸ್ ಗೈಸ್. ಸೆಟಪ್ ಬಾಕ್ಸ್ ಕನೆಕ್ಟ್ ಆಗಿರುತ್ತೆ, ನಾವು ಯಾವ ಚಾನಲ್ ಬೇಕಾದ್ರೂ ನೋಡ್ಕೋಬಹುದು. ಅಂದ್ರೆ ಎಲ್ಲಾ ಲ್ಯಾಂಗ್ವೇಜಸ್ ಕೂಡ ಇರುತ್ತೆ. ಯಾವ್ದು ಬೇಕು ನಮ್ಗೆ ಅದನ್ನ ಹಾಕೊಂಡು ನೋಡ್ಬೋದು. ಸೆಟಪ್ ಬಾಕ್ಸ್ ಫೆಸಿಲಿಟೀಸ್ ಇದೆ ಗೈಸ್ ಟಿವಿಯಲ್ಲಿ. ನಾವು ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ನೋಡ್ಬೋದು. ಮಾಮೂಲಿ ಟಿವಿಲಿ ಮನೇಲಿ ಹೆಂಗ್ ನೋಡ್ತೀವಿ ಹಂಗೆ ಸೇಮ್. ಗೈಸ್ ಸ್ಕ್ರೀನ್ ತೆಗೆದ್ರೆ ಫುಲ್ಲು ಗಾರ್ಡನ್. ಈಚೆ ಇಳಿದು ನಾವು ಅಲ್ಲಿ ಹುಲ್ ಮೇಲೆಲ್ಲ ಮಲ್ಕೊಬಹುದು. ಸಖತ್ತಾಗಿದೆ, ಅಲ್ಲಿ ಕುತ್ಕೊಂಡು ನೇಚರ್ನ ಫೀಲ್ ಮಾಡ್ಬೋದು ಅಲ್ಲಮ್ಮ. ನಾವು ರೀಲ್ಸ್ ಕೂಡ ಮಾಡ್ಬೋದು. ಇಲ್ಲಿ ನೋಡಿ ಓಪನ್ ಮಾಡೋಕ್ಕಾಗುತ್ತೆ, ಡೈರೆಕ್ಟ್ ಗೈಸ್ ಈಚೆ ಜಂಪ್ ಮಾಡ್ಬೋದು ಇಲ್ಲಿಂದ. ನೋಡಿ ಇಲ್ಲಿ ಫುಲ್ಲು ಗಾರ್ಡನ್ ನೋಡಿದ್ರಾ ಗೈಸ್. ಚೂರಿ ಓಡಾಕ್ತಾ ಇದ್ದಾನೆ ಗೈಸ್. ಏನೋ ಮಾಡ್ತಿದ್ಯಾ ಅಲ್ಲಿ? ಚಡ್ಡಿ ಹಾಕಿಲ್ವಾ? ಮತ್ ಯಾಕೆ ಓಡೋದೆ ಗೈಸ್? ಸಣ್ಣ ಅಟ್ಟಾಡ್ಸ್ಕೊಂಡ್ ಬಂದಿದ್ಕೆ ಓಡೋಗ್ಬಿಟ್ಟ ಗೈಸ್.
ನೋಡಿ ಗೈಸ್ 4 ಜನ ಮಲ್ಕೊಳ್ಳೋದಕ್ಕೆ ಇಲ್ಲೇ ಬೆಡ್ ಕೊಟ್ಟಿದ್ದಾರೆ. ನಾವು 4 ಜನನು ಇಲ್ಲೇ ಮಲ್ಕೊಬೋದು. ಆ ಥರ ಫೆಸಿಲಿಟೀಸ್ ಕೂಡ ಇದೆ. ನೋಡಿ ಚೂರಿ ಡ್ರಾಯಿಂಗ್ ಎಷ್ಟು ಬೆಲೆ ಬಾಳುತ್ತೆ ಅಂತ ಹೇಳಿದ್ರು ಅವರು. ಗೈಸ್ ನಾವು ನೆನ್ನೆ ಕೇಳಿದ್ವಿ ಡ್ರಾಯಿಂಗ್ ಬಗ್ಗೆ. ಈ ಡ್ರಾಯಿಂಗ್ ಒಂದೊಂದು ಫ್ರೇಮ್ಗೆ 50,000 ಅಂತೆ. ನಿನಗೇನು ಅರ್ಥ ಆಯ್ತು ಈ ಡ್ರಾಯಿಂಗ್ ಅಲ್ಲಿ ಚೂರಿ? ಗೈಸ್ ಇಲ್ಲಿರೋ ಡ್ರಾಯಿಂಗ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಬಟ್ ಅದು ಏನು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಗೈಸ್. ಏನಂತಾನೆ ಗೊತ್ತಾಗಲ್ಲ. ಸ್ವಲ್ಪ ಅರ್ಥ ಆಗುತ್ತೆ ಅಷ್ಟೇ ಅಲ್ವಾ? ಸ್ವಲ್ಪ ಅರ್ಥ ಆಯ್ತದೆ. ಗೈಸ್ ಅವನು ವಿಡಿಯೋಗೆ ಬರಲ್ಲ. ನನ್ನ ಫ್ರೆಂಡು, ನನ್ನ ಸ್ಕೂಲ್ ಮೇಟು. ಅವನಿಗೆ ಹೆವಿ ನಾಚಿಕೆ ಗೈಸ್. ಬಾಮ ನೆಕ್ಸ್ಟು ಸಣ್ಣ ನೀವು ಕರೆಕ್ಟಾಗಿ ರೆಸಾರ್ಟ್ ಟೂರ್ ಮಾಡ್ತಿಲ್ಲ. ಗೈಸ್ ಸೇಮ್ ಅಲ್ಲೇನೇನಿತ್ತು ಅದೆಲ್ಲ ಫೆಸಿಲಿಟೀಸ್ ಇಲ್ಲಿದೆ. ಈ ರೂಮಲ್ಲಿ ಕೊಟ್ಟಿದ್ದಾರೆ ನೋಡಿ. ಫುಲ್ ಕಬೋರ್ಡ್ ಸಿಸ್ಟಮ್. ಅದೊಂದು ಬೇರೆ ಕಂಪ್ನೀಸ್ ಇಟ್ಟಿದ್ದಾರೆ ಗೈಸ್. ಬಟ್ ಅದೇ ಫೆಸಿಲಿಟೀಸ್ ಇಲ್ಲಿದೆ ನೋಡಿ. ಕಾಫಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ಇಲ್ಲೇ ಇದೆ. ನೋಡಿದ್ರೆ ಅಮೂಲ್ ಗೋಲ್ಡ್ ಇದೆ, ಮಿಲ್ಕು ಮತ್ತೆ ನೆಸ್ಕೆಫೆ ಮತ್ತೆ ಗ್ರೀನ್ ಟೀ, ಶುಗರು ಎಲ್ಲ ಇಲ್ಲೇ ಕೊಟ್ಟಿರ್ತಾರೆ. ನಾವು ಕಾಫಿ ಮಾಡಿಕೊಂಡು ಇಲ್ಲೇ ಕುಡಿಬೋದು. ಬಿಗ್ ಸೈಜ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ ಗೈಸ್. ಏನ್ ಬೇಕಾದ್ರೆ ಇಲ್ಲಿ ನಾವು ಇಟ್ಕೊಬಹುದು. ಬಟ್ ನಾವು ಅಷ್ಟೊಂದು ಐಟಮ್ಸ್ ತಂದಿರ್ಲಿಲ್ಲ, ಸೊ ಅದಕ್ಕೆ ಇಟ್ಟಿಲ್ಲ. ಅಲ್ಲಿ ವಾಶ್ರೂಮ್ ಒಳಗಡೆ ಡ್ರೈಯರ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ವಾಶ್ರೂಮ್ ಹೊರಗಡೆ ಮಿರರ್ ಹತ್ರನೇ ಕೊಡ್ಬೇಕು ಆಕ್ಚುಲಿ ಹೇಳ್ಬೇಕಂದ್ರೆ. ಕರೆಕ್ಟ್ ಕೊಟ್ಟಿದ್ದಾರೆ. ಮತ್ತೆ ಗಾಯ್ಸ್ ವಾಶ್ರೂಮ್ ನೋಡಿ ಇಲ್ಲಿ ಡಿಫರೆಂಟ್ ಇದೆ ವಾಶ್ರೂಮು. ಬಟ್ ಇದು ಸ್ವಲ್ಪ ಚಿಕ್ಕ ಸೈಜ್ ಅದಕ್ಕಿಂತ. ನೋಡಿ ಗಾಯ್ಸ್ ಇಲ್ಲಿ ವಾಶ್ರೂಮು, ಇಲ್ಲಿ ಬಾತು ಚೆನ್ನಾಗಿದೆ ಗೈಸ್. ದೊಡ್ಡ ಮಿರರ್ ಕೊಟ್ಟಿದ್ದಾರೆ ನೋಡಿ. ಇವಾಗ ಬ್ರೇಕ್ಫಾಸ್ಟ್ ಇದೆ ಗೈಸ್. ಬ್ರೇಕ್ಫಾಸ್ಟಿಗೆ ಹೋಗ್ಬೇಕು ಗೈಸ್. ಇವಾಗ ನಾವು ಮುಖ ತೊಳೆದು ರೆಡಿ ಆಗಿ ಇವಾಗ ಬ್ರೇಕ್ಫಾಸ್ಟಿಗೆ ಹೋಗ್ತಾ ಇದೀವಿ. ಬನ್ನಿ ಬ್ರೇಕ್ಫಾಸ್ಟ್ ಅಲ್ಲಿ ಏನೇನು ಮಾಡಿರ್ತಾರೆ, ಮತ್ತೆ ಅಲ್ಲಿ ರಿಸೆಪ್ಷನಿಸ್ಟ್ ಯಾವ ತರ ಇದೆ, ಮತ್ತೆ ಸ್ವಿಮ್ಮಿಂಗ್ ಪೂಲ್ ಯಾವ ತರ ಇದೆ ನನ್ನ ತೋರಿಸ್ಕೊಡ್ತೀನಿ. ನಾನು ಕೈಯಲ್ಲಿ ಹಿಂಗ್ ಮಾಡ್ತಿರೋದನ್ನ ಇವರು ಹಿಂಗ್ ಮಾಡ್ತಿದ್ದಾರೆ. ಚೂರಿ ನೋಡಿ ಗೈಸ್ ರೆಡಿ ಆಗ್ಬಿಟ್ಟು ಬಂದ ನೋಡಿ. ಯಾವಾಗ್ಲೂ ಅವನು ಮುಖದಲ್ಲಿ ಇದನ್ನ ಇಟ್ಕೊಂಡಿರ್ತಾನೆ, ಗಂಧ. ಮತ್ತೆ ಅಷ್ಟೇ ಅಲ್ಲ, ಕೈ ಹೇರ್ ಅಲ್ಲೇ ಇರುತ್ತೆ. ಯಾವಾಗ್ಲೂ ಕೂದಲು ಸರಿ ಮಾಡ್ಕೊಂತ ಇರ್ತಾನೆ. ಅದು ಆಲ್ಮೋಸ್ಟ್ ಎಲ್ಲಾ ಹುಡುಗರು ಮಾಡ್ಕೋತಾರೆ ಗೈಸ್, ಹುಡುಗಿರು ಮಾಡ್ಕೋತಾರೆ ಅಲ್ವಾನ ಚೂರಿ? ಆದ್ರೆ ಅವನು ಜಾಸ್ತಿ ಮಾಡ್ಕೋತಾನೆ ಅಷ್ಟೇ. ಬನ್ನಿ ಗಾಯ್ಸ್ ಇವಾಗ ನಾವು ಟಿಫನ್ ಕಡೆ ಹೋಗೋಣ. ಮತ್ತೆ ಅಲ್ಲಿ ಯಾವ ತರ ಇದೆ ಅನ್ನೋ ತೋರಿಸ್ತೀನಿ. ಇದು ಬರೀ ರೂಮ್ ಸೈಡ್ ಅಂದ್ರೆ ರೂಮ್ ಇರೋ ಜಾಗಗಳಷ್ಟೇ ಇದು ಇವಾಗ ನಾವಿರೋದು. ಬನ್ನಿ ಅಲ್ಲಿ ತೋರಿಸ್ತೀನಿ ನಿಮ್ಗೆ ಯಾವ ತರ ಇದೆ, ಮತ್ತೆ ಟಿಫನ್ ಬ್ರೇಕ್ಫಾಸ್ಟ್ ಎಲ್ಲ ಏನ್ ಸ್ಪೆಷಲ್ ಮಾಡಿದ್ದಾರೆ ಅಂತ. ಡೈಲಿ ಬೇರೆ ಬೇರೆ ವೆರೈಟೀಸ್ ಇರುತ್ತೆ ಇಲ್ಲಿ. ಇವತ್ತು ವೆರೈಟೀಸ್ ಏನಿದೆ ಅಂತ ತೋರಿಸ್ತೀನಿ ಗೈಸ್. ಈ ರೆಸಾರ್ಟ್ ಯಾವ ತರ ಇತ್ತು ಅಂತ ಚೂರಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಅಂದ್ರೆ ಚೂರಿ ನಾವು ನೆನ್ನೆ ಬಂದ್ವಿ ಅಲ್ವಾ, ನೆನ್ನೆಯಿಂದ ನೀನು ಲಂಚ್ ಮಾಡಿದ್ಯಾ ಮತ್ತೆ ಡಿನ್ನರ್ ಮಾಡಿದ್ಯಾ, ಹೆಂಗಿತ್ತು? ಚೆನ್ನಾಗಿತ್ತ ಟೇಸ್ಟ್? ಚೆನ್ನಾಗಿತ್ತು, ಚೆನ್ನಾಗಿ ಟ್ರೀಟ್ ಮಾಡಿ. ಮತ್ತೆ ರೆಸಾರ್ಟ್ ಎಲ್ಲ ಹೆಂಗಿತ್ತು? ರೆಸಾರ್ಟ್ ಎಲ್ಲ ಸೂಪರ್ ಡಿಫ್ರೆಂಟ್ ಆಗಿತ್ತು. ವ್ಯೂ ಪಾಯಿಂಟ್ಸ್ ಎಲ್ಲ ಜಾಸ್ತಿ ಐತೆ. ಚಿಕ್ಕಮಂಗ್ಳೂರ್ ಹೇಗಿತ್ತು? ಚಿಕ್ಕಮಂಗ್ಳೂರ್ ಸೂಪರ್. ಫಸ್ಟ್ ಟೈಮ್ ನಾನು ಬಂದಿದ್ದೆ ಚಿಕ್ಕಮಂಗ್ಳೂರು. ಗಾಯ್ಸ್ ನಾನು ಸೆಕೆಂಡ್ ಟೈಮ್ ಬಂದಿದ್ದು ಚಿಕ್ಕಮಂಗ್ಳೂರಿಗೆ. ಬಟ್ ಸೂಪರ್ ಆಗಿದೆ ಪ್ಲೇಸ್ ಮಾತ್ರ. ಬಟ್ ಇಲ್ಲಿರೋ ವಿಸಿಟಿಂಗ್ ಪ್ಲೇಸ್ಗಳು ನಮ್ಗೆ ಅಷ್ಟು ಗೊತ್ತಿಲ್ಲ, ಸೊ ಅದಕ್ಕೋಸ್ಕರ ನಾವು ಹೋಗಿಲ್ಲ. ರೆಸಾರ್ಟಿಗೆ ಬಂದ್ವಿ. ಚಿಕ್ಕಮಂಗ್ಳೂರು ವೆದರ್ ಯಾವ ತರ ಇತ್ತು, ಯಾವ ತರ ಇದೆ, ರೋಡೆಲ್ಲ ಯಾವ ತರ ಇದೆ, ಅಲ್ಲೆಲ್ಲ ಹೋಗ್ಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಅದಕ್ಕೋಸ್ಕರ ನಾವು ಚಿಕ್ಕಮಂಗ್ಳೂರಿಗೆ ಬಂದ್ವಿ. ಫಾಗ್ ಅಂತೂ ಹೆಂಗಿದೆ ಅಂದ್ರೆ ಈಚೆ ಬೆಳಗ್ಗೆ ಹೊತ್ತು ಸಖತ್ತಾಗಿದೆ. ಮತ್ತೆ 11 ಗಂಟೆ 12 ಗಂಟೆವರೆಗೂ ಹಿಂಗೆ ಇರುತ್ತೆ ವೆದರು. ಸ್ವಲ್ಪ ಚೇಂಜ್ ಆಗ್ಬೋದೇನೋ ಅಷ್ಟೇ. ಮಳೆಗಾಲದಲ್ಲಂತೂ ಇಲ್ಲಿ ರೋಡೇ ಕಾಣಲ್ವಂತೆ, ಆ ಥರ ಎಲ್ಲ ಕೇಳಿದ್ದೀನಿ. ಬಟ್ ನಾವು ನೋಡೋಕ್ಕೆ ಅಂತ ಇಲ್ಲಿವರೆಗೂ ಬಂದ್ವಿ. ಬಟ್ ಈ ವೆದರಲ್ಲಿ 11 ಗಂಟೆ 12 ಗಂಟೆವರೆಗೂ ಫಾಗ್ ಎಲ್ಲ ತುಂಬ್ಕೊಂಡಿರುತ್ತೆ. ಅದಾದ್ಮೇಲೆ ಸ್ವಲ್ಪ ಲೈಟಾಗಿ ಬಿಸಿಲು ಬಂದೆ, ಫಾಗ್ ಎಲ್ಲ ಹೋಗಿ ನಾರ್ಮಲ್ ಆಗಿರುತ್ತೆ. ಬಟ್ ಬೆಟ್ಟಗಳು ಇದೆಲ್ಲ ನೋಡ್ತಿದ್ರೆ, ಇಲ್ಲಿ ಇಳಿಜಾರಿನ ಪ್ರದೇಶಗಳನ್ನೆಲ್ಲ ನೋಡ್ತಾ ಇದ್ರೆ ತುಂಬಾನೇ ಖುಷಿ ಆಗುತ್ತೆ. ಬನ್ನಿ ಇವಾಗ ಹೊಟ್ಟೆ ಹಸಿತಾ ಇದೆ ಗೈಸ್, ಟಿಫನ್ಗೆ ಹೋಗೋಣ. ಗೈಸ್ ಹಿಂಗೆ ಹೋದ್ರೆ ರೆಸಾರ್ಟ್ ರೂಮ್ ಸೈಡ್ ಹೋಗ್ತೀವಿ. ಈ ಸೈಡ್ ಬಂದ್ರೆ ನಾವು ಟಿಫನ್ ಮಾಡೋ ಏರಿಯಾ, ರೆಸ್ಟೋರೆಂಟ್ ಐತೆ, ಕೆಫೆ ಐತೆ, ಹಾಗೆ ಸ್ಪಾ ಇದೆ, ಮತ್ತೆ ಪೂಲ್ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ. ಹಾ ಗೈಸ್ ನೆನ್ನೆ ಒಂದು ಚೂರಿ ಮತ್ತೆ ನನ್ನ ಫ್ರೆಂಡು ಮಸಾಜ್ ಮಾಡ್ತಿದ್ರು ಸ್ಪಾಲಿ. ಸೊ ಅದು ನಾನು ನಿಮಗೆ ಈ ಇನ್ಫಾರ್ಮೇಷನ್ ವಿಡಿಯೋ ಅಂತ ಒಂದು ಮಾಡ್ತೀನಿ, ಅಂದರೆ ಶಾರ್ಟ್ ಆಗಿ ಬಿಡ್ತೀನಿ. ಅದರಲ್ಲಿ ನೀವು ಇನ್ಫಾರ್ಮೇಷನ್ನ ತಿಳ್ಕೊಬೋದು, ಇಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಅಂತ. ಅಂದರೆ ನೆಕ್ಸ್ಟು ಶಾರ್ಟ್ಸು ಮತ್ತು ರೀಲ್ಸ್ಗಳಲ್ಲಿ
ನಾನು ಪೋಸ್ಟ್ ಮಾಡ್ತೀನಿ, ಅವಾಗ ನೋಡ್ಕೊಳ್ಳಿ. ಇಲ್ಲಿಂದ ನೋಡಿ ಯಾವ ಥರ ಇದೆ ರೆಸಾರ್ಟ್ ಅಂತ, ಎಷ್ಟು ಲಕ್ಸುರಿ ಆಗಿದೆ ಅಂತ. ಇನ್ನೂ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇನ್ನೂ ದೊಡ್ಡದಾಗಿ ಬಿಲ್ಡ್ ಆಗ್ತಿದೆ ಇದು. ನೋಡಿ ಅಲ್ಲಿ ಕನ್ಸ್ಟ್ರಕ್ಷನ್ಸ್ ಮಾಡ್ತಿದ್ದಾರೆ. ನೋಡಿದ್ರೆ ನೀವು ಇಲ್ಲಿ ನೇಚರ್ ಯಾವ ಥರ ಇದೆ ಅಂತ. ಈ ನೇಚರ್ ಮಧ್ಯದಲ್ಲಿ ಪೂಲ್ ಇದೆ ನೋಡಿ. ಇಲ್ಲೂ ಬಂದು ಬೇಕಾದ್ರೆ ನಾವು ಸ್ವಿಮ್ಮಿಂಗ್ ಮಾಡ್ಬೋದು. ಅಲ್ಲಿ ನಿಂತ್ಕೊಂಡು ನಾವು ನಮ್ಮ ರೂಮಲ್ಲಿ ಇದೆಯಲ್ಲ ಪೂಲ್ ರೂಮು, ಅಲ್ಲೂ ಕೂಡ ಸ್ವಿಮ್ಮಿಂಗ್ ಮಾಡ್ಬೋದು. ನೆನ್ನೆ ಅಂತೂ ಸ್ವಿಮ್ಮಿಂಗಲ್ಲಿ ಎಂಜಾಯ್ ಮಾಡಿದ್ದೀವಿ ತುಂಬಾ. ಅದಕ್ಕೆ ವಾಯ್ಸ್ ನೋಡಿ ನಂದು ಯಾವ ಥರ ಆಗಿದೆ ಅಂತ. ಸಣ್ಣ ನೋಡಿ ಇಲ್ಲಿ ನಿಂತಿದ್ದಾರೆ ಫೋಟೋ ಎಲ್ಲ ಹಿಡ್ಕೊಂಡು. ಗೈಸ್ ಇಲ್ಲಿದೆ ನೋಡಿ ಲೋಗೋ. ನಾವು ಯಾವ್ದ್ರಲ್ಲಿ ಬಂದಿದೀವಿ ಅಂತ ತೋರಿಸಿ. ಗೈಸ್ ನಾವು ಬಂದಿರೋದು ಇಲ್ಲಿ ಕಾಣಿಸ್ತಿದೆ ಅಲ್ಲ ಗಾಡಿ, ಇವೆರಡು ಗಾಡಿಯಲ್ಲೇ ಬಂದಿದ್ದು. ಒಂದು ಹಿಮಾಲಯನು, ಇನ್ನೊಂದು ರಾಯಲ್ ಎನ್ಫೀಲ್ಡ್ ಬುಲೆಟು. ಸೊ ಎರಡು ಸೇಮ್ ಕಂಪ್ನಿನೇ, ಬಟ್ ಬ್ರ್ಯಾಂಡ್ ಚೇಂಜ್. ಬ್ರ್ಯಾಂಡ್ ಒಂದೇನೆ, ಇದು ನೇಮ್ ಚೇಂಜು. ನೋಡಿ ಇಲ್ಲಿ ಸಿಲಾ ಸೀಕ್ರೆಟ್ ಮಿರಾಜ್ ಅಂತ ಇದೆ. ಸೊ ಇದೇ ರೆಸಾರ್ಟ್ನ ಪೂರ್ತಿ ನೇಮು. ತಿಳ್ಕೊಂಡ್ರಿ ಅಲ್ವಾ. ಇವಾಗ ಇನ್ನು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ರಿಸೆಪ್ಷನಿಸ್ಟ್ ಇದೆ, ಮತ್ತು ಆ ಕಡೆ ಹೋದರೆ ಸ್ಪಾ ಇದೆ, ಮೇಲೆ ರೆಸ್ಟೋರೆಂಟು, ಮತ್ತು ಈ ಕಡೆ ಇಂಡೋರ್ ಗೇಮ್ಸ್ ಇದೆ. ಬನ್ನಿ ಇಂಡೋರ್ ಗೇಮ್ಸು ಮತ್ತು ರೆಸ್ಟೋರೆಂಟ್ಸ್ ಯಾವ ಥರ ಇದೆ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ರಿಸೆಪ್ಷನ್ ಇದೆ, ಅಂದರೆ ಫ್ರಂಟ್ ಡೆಸ್ಕ್ ಇದೆ. ಸೊ ಅಲ್ಲಿ ಇವಾಗ ಕೂತ್ಕೊಳ್ಳೋಕ್ಕೆ ಬಂದವರಿಗೆ ಕೂತ್ಕೊಳ್ಳೋಕ್ಕೆ ಸೋಫಾ ಎಲ್ಲ ಇದೆ. ಬನ್ನಿ ಇವಾಗ ಫಸ್ಟು ರೆಸ್ಟೋರೆಂಟ್ಗೆ ಹೋಗೋಣ. ರೆಸ್ಟೋರೆಂಟ್ ಹೋಗ್ಬೇಕಾದ್ರೆ ಇನ್ನೊಂದು ಗೇಮ್ ಗೈಸ್ ಇಲ್ಲಿ ಟೇಬಲ್ ಟೆನ್ನಿಸ್ ಇದೆ, ಇಂಡೋರ್ ಗೇಮ್ಸ್. ಅಲ್ಲಿ ಸ್ಪಾ ಇರೋದು ಗೈಸ್ ಆ ಸೈಡ್ ಸ್ಪಾ ಇದೆ. ಇವಾಗ ರೆಸ್ಟೋರೆಂಟ್ಗೆ ಹೋಗೋಣ ಬನ್ನಿ. ಗೈಸ್ ನೋಡಿ ಯಾವ ಥರ ಇದೆ ಸ್ಟೆಪ್ಸು, ಸಖತ್ತಾಗಿದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಮತ್ತು ಇಲ್ಲಿ ಇರೋ ಕೆಲಸದವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊತಾರೆ. ನಮಗೆ ಏನೇ ಇದ್ರೂ ಅವ್ರ ಹತ್ರ ಹೇಳ್ಕೊಂಡ್ರೆ ಅವರು ಪೂರ್ತಿ ಡೀಟೇಲ್ಸ್ನ ಕ್ಲಿಯರಾಗಿ ಕೊಡ್ತಾರೆ. ಗೈಸ್ ಇದೆಲ್ಲ ಇಂಡೋರ್ ಗೇಮ್ಸು, ತುಂಬ ಡಿಫ್ರೆಂಟ್ ಯುನೀಕ್ ಇಂಡೋರ್ ಗೇಮ್ಸ್ ಅಂತ ಹೇಳ್ಬೋದು. ಮನೇಲೇ ಕೂತ್ಕೊಂಡು ಆಡೋಂಥದ್ದು ಅಲ್ಲ. ಲೈಟ್ ಹಾಕಿಲ್ಲಲ್ಲ, ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ. ಗೈಸ್ ತುಂಬ ವೆರೈಟೀಸ್ ಗೇಮ್ಸ್ ಇದೆ ನೋಡಿ. ಇದೇನು ಗೊತ್ತಾ, ಇಲ್ಲಿ ಬಾಲ್ ಹಾಕ್ಬಿಟ್ಟು ಯಾರು ಎಷ್ಟು ಪಾಯಿಂಟ್ ಮಾಡ್ತಾರೆ ಅಂತ. ಆ ಥರ ಪಾಯಿಂಟ್ಸು ನನಗೂ ಗೊತ್ತಿಲ್ಲಪ್ಪ. ಡಿಫ್ರೆಂಟ್ ಗೇಮ್ಸ್ ಇದೆ ಗೈಸ್. ನಾವು ಇದನ್ನೆಲ್ಲ ಪ್ಲೇ ಮಾಡಿಲ್ಲ, ಇದು ಪ್ಲೇ ಮಾಡಿದ್ದೀವಿ ಗೈಸ್. ಇದು ಮಸ್ತಾಗಿರುತ್ತೆ. ಇಲ್ಲಿರೋದೆಲ್ಲ ವೆರೈಟೀಸ್ ಆಫ್ ಗೇಮ್. ಈ ಥರ ಗೇಮ್ಗಳನ್ನ ನಾವು ಆಡೇ ಇರಲ್ಲ. ಸೊ ಈ ಸೈಡ್ ಬಂದರೆ ನಾವು ಇದೆಲ್ಲ ಆಡಿರೋ ಅಂಥ ಗೇಮ್ಸು ನೋಡಿ ಗೈಸ್. ಚೆಸ್ಸು ಗೈಸ್ ಇದು 4 ಜನ ಆಡೋದು ಸಕ್ಕತ್ತಾಗಿತ್ತು. ಯಾವ ಥರ ಈ ಗೇಮಲ್ಲಿ ತುಂಬ ಎಂಜಾಯ್ ಮಾಡಿದ್ದೀನಿ, ಯಾಕಂದರೆ 4 ಜನನೂ ಒಟ್ಟಿಗೆ ಆಡೋ ಗೇಮ್ ಇದು. ಮನೇಲಿ ಆಲ್ಮೋಸ್ಟ್ ಎಲ್ಲರೂ ಆಡ್ತಿರ್ತೀರ ಗೈಸ್ ಕ್ಯಾರಮ್ನ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ನನ್ನ ಫೇವ್ರೇಟ್ ಗೇಮ್ ಗೈಸ್ ಇದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಇಷ್ಟ ನನಗೆ ಈ ಗೇಮು. ಹಾಂ ಹೌದು. ಮಂಗ ಹೌದಾ? ಬಾರೋ ಆಯ್ತು ಟಿಫನ್ ಗೈಸ್. ಚೂರಿ ವಾಶ್ರೂಮ್ಗೆ ಹೋದ ಸ್ನೂಕರ್ಸ್ ಆಡಕ್ ಹೋಯ್ತವನಾಗ್ಲೇ. ಈ ಮಗ ಗೇಮ್ ಆಮೇಲೆ ಆಡೋಣ, ಬರ್ರೋ ಟಿಫನ್ ಮಾಡೋಣ. ಗಾಯ್ಸ್ ತುಂಬಾ ನಾಚ್ಕೊಂತ ಇದ್ದಾನೆ ಗೈಸ್, ಯಾಕಂದ್ರೆ ಇವಾಗ ದೊಡ್ಡವನಾಗಿದ್ದಾನೆ. ಗೈಸ್ ಈ ಸರಿ ಜಾಸ್ತಿ ಜನ ಈ ರೆಸಾರ್ಟ್ ಅಲ್ಲಿ ಇಲ್ಲ ಅಂತ ಹೇಳಿ, ಅಂದ್ರೆ ಇವಾಗ ಈ ಟೈಮಲ್ಲಿ ಇರಲ್ವಲ್ಲ. ಸೊ ಇದು ವೀಕೆಂಡ್ ಅಲ್ಲ ಗೈಸ್. ಸೊ ಅದಕ್ಕೋಸ್ಕರ ಬಫೆ ಸಿಸ್ಟಮ್ ಇಲ್ಲ. ನಾವೇನು ಬೇಕಾದನ್ನ ಆರ್ಡ್ರ್ ಮಾಡ್ಕೊಂಡು ತಿನ್ಬೋದು. ಏನೇನು ಸ್ಪೆಷಲ್ ಇದೆ ಅಂತ ನಮಗೆ ಒಂದು ಮೆನ್ಯೂ ಕೊಡ್ತಾರೆ. ಒಂದು ಓಡಾಯ್ತು ಗೈಸ್. ಗೈಸ್ ನೋಡಿ ಫ್ರೂಟ್ ಸಲಾಡ್ಸ್ ಇದೆ, ಮತ್ತು ಹನಿ ಇದೆ, ಮತ್ತು ಬಟರ್ ಇದೆ, ಮತ್ತು ಡಿಫ್ರೆಂಟಾಗಿ ಏನೋ ಇದೆ ಗೈಸ್. ನೋಡಿ ಮಿಲ್ಕ್ಗೆ ಹಾಕೊಂಡು ತಿನ್ನೋ ಅಂಥದ್ದು ಚಾಕೋಸು ಮತ್ತು ಕಾರ್ನ್ ಎಲ್ಲ ಇದೆ. ಸೊ ಮೂಸ್ಲಿ ಇದೆ ನೋಡಮ್ಮ ಇಲ್ಲಿ. ಗೈಸ್ ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡ್ತಿದ್ದೀವಿ. ನೋಡಿ ನಾವು ಏನೇನು ಐಟಮ್ ತಗೊಂಡಿದ್ದೀವಿ ಮತ್ತು ಬ್ರೇಕ್ಫಾಸ್ಟಿಗೆ ಏನೇನಿಲ್ಲ ಇದೆ ಅಂತ ತೋರಿಸ್ತೀನಿ. ಗೈಸ್ ಇವ್ರು ಆಲ್ರೆಡಿ ತಿಂತಿದ್ದಾರೆ.
ಇಲ್ಲಿ ಚೋಕೋಸ್ ತಗೊಂಡಿದ್ದಾರೆ, ಹಾಗೆ ಫ್ರೂಟ್ಸ್ ಇದೆ. ಬರೀ ಟಿಫನ್ಗೆ ಇವ್ರು ಇದನ್ನ ತಿನ್ನೋದು ಅನ್ಕೊಂಡ್ಬಿಡ್ತಾರೆ. ಇಲ್ಲ, ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯಾವುದು ಪೂರಿ ಬಾಜಿ ಮತ್ತು ಬ್ರೆಡ್ ಆಮ್ಲೆಟ್ ಹಾಗೆ ಮಿಲ್ಕ್ ಎಲ್ಲ ಆರ್ಡರ್ ಮಾಡಿದ್ದೀವಿ. ಅದು ಸ್ವಲ್ಪ ಬರೋಕ್ಕೆ ಟೈಮ್ ಆಗುತ್ತೆ ಗಾಯ್ಸ್. ಸೊ ಅದಕ್ಕೋಸ್ಕರ ಇವಾಗ ಈ ಫ್ರೂಟ್ಸ್ ಎಲ್ಲ ತಿಂತಿದ್ದೀವಿ. ಟಿಫಾನಿಗೆ ಬರೋ ಅಷ್ಟರಲ್ಲಿ ನಾವು ಬ್ರೆಡ್ಡು ಮತ್ತು ಬಟರ್ ಹಾಕೊಂಡು ತಿನ್ನೋಣ ಅಂತ ಸಣ್ಣ ಬ್ರೆಡ್ಡು ಬಟರ್ ಹಾಕೊಂಡು ತಿಂತಿದ್ದಾರೆ. ಅವ್ರು ಯಾವಾಗಲೂ ತಿಂತಾರೆ ಇದನ್ನು. ಸೊ ಚಾಕೋಸ್ ಹಾಕೊಂಡಿದ್ದಾರೆ, ಮಿಲ್ಕ್ ಹಾಕ್ಬೇಕಷ್ಟೇ. ಮಿಲ್ಕ್ನ ಬಿಸಿ ಮಾಡ್ತಿದ್ದಾರೆ, ಅದನ್ನು ತೊಗೊಂಡು ಬರ್ತಾರೆ ಇವಾಗ. ನೆಕ್ಸ್ಟು ನಾವು ಆರ್ಡ್ರ್ ಮಾಡಿರೋದು ಏನೇನಂತ ಅಂದರೆ ಪೂರಿ ಏನೇನು ಆರ್ಡ್ರ್ ಮಾಡಿದ್ದೀರಲ್ಲಮ್ಮ? ಪೂರಿ ಬಾಜಿ ಮತ್ತು ಬ್ರೆಡ್ ಆಮ್ಲೆಟ್ ಮತ್ತು ಬಾಯ್ಲ್ಡ್ ಎಗ್ ಏನೇನೋ ಐತೆ ನೋಡೋಣ. ಗೈಸ್ ಫೈನಲಿ ಟಿಫನ್ ಬ್ಯಾಟಿಂಗ್ ಮಾಡ್ತಾ ಇದ್ದೀವಿ. ಸಾಕಾಗಿದೆ. ಹೆಂಗಿದೆ ಟೇಸ್ಟು? ಹೆಂಗೆ ಚೂರಿ? ಸೂಪರ್ ಗೈಸ್ ನನಗಂತೂ ತುಂಬಾ ಇಷ್ಟ ಆಯಿತು. ಇವಾಗ ಪೂರಿ ತಿಂದ್ವಿ, ದೋಸೆ ತಿಂದ್ವಿ. ಅವನು ಮಾತಾಡಲ್ಲ ಗೈಸ್, ಬಚ್ಚಿಕೊಂಡು ಕೂತವ್ನು ಗೈಸ್. ಅವನು ಮಾತಾಡಲ್ಲ ಅಂದರೆ ಅವನು ಕ್ಯಾಮ್ರಾ ಮುಂದೆ ಬರಲ್ಲ, ಅವನಿಗೆ ಇಷ್ಟ ಆಗಲ್ಲ ಅಂತ ನಾನು ಅವನ್ನ ಶೂಟ್ ಮಾಡ್ತಿಲ್ಲ. ಬ್ರೆಡ್ ಆಮ್ಲೆಟ್ ಬಂತು ಗೈಸ್. ಬ್ರೆಡ್ ಆಮ್ಲೆಟ್ ನಾವು ತಿಂದ್ವಿ, ಸಖತ್ತಾಗಿತ್ತು. ಬ್ರೆಡ್ ಆಮ್ಲೆಟ್ ಚೆನ್ನಾಗಿತ್ತಲ್ಲ ಗೈಸ್? ನೋಡಿ ಗೈಸ್, ಔಟ್ಸೈಡ್ ಬೇಕಾದರೂ ನಾವು ಬ್ರೇಕ್ಫಾಸ್ಟು, ಲಂಚು, ಡಿನ್ನರ್ ಏನು ಬೇಕಾದರೂ ಮಾಡ್ಬೋದು. ಇಂಡೋರಲ್ಲೂ ಕೂಡ ಇದೆ, ಒಳಗಡೆನೂ ಮಾಡ್ಬೋದು. ಸೊ ಇಲ್ಲಿ ವೆದರ್ನ ಫೀಲ್ ಮಾಡಿಕೊಂಡು ತಿನ್ನೋದಕ್ಕಂತೂ ಸೂಪರು. ನೋಡಿ ಯಾವ ಥರ ಫಾಗ್ ಬೀಳ್ತಿದೆ ಅಂತ. ಚೂರಿ ಇದು ಮಳೆನಾ ಫಾಗು? ಗೊತ್ತಿಲ್ಲ, ಎರಡು ಮಿಕ್ಸು ಅಲ್ವಾ? ಇಲ್ಲ ಚೂರಿ, ಇದು ಮಳೆ ಅಲ್ಲ, ಫಾಗ್ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಗಾಯ್ಸ್ ಫಾಗ್ ಗಾಯ್ಸ್, ಇದು ನಮ್ಮ ತಲೆ ಎಲ್ಲ ನೆನೀತಾ ಇರ್ತದೆ, ನಮಗೆ ಗೊತ್ತಾಗಲ್ಲ. ಸೊ ಗೈಸ್ ಇವಾಗ ತಾನೇ ಬ್ರೇಕ್ಫಾಸ್ಟ್ ಆಯಿತು. ಇವಾಗ ಫೋಟೋ ಶೂಟ್ ಮಾಡ್ಕೋತಿದ್ದೀವಿ. ಹಾಗೆ ನನ್ನ ಕಾಫಿ ಬಂತು, ಇವಾಗ ಕಾಫಿ ಕುಡಿಬೇಕು. ಗೈಸ್ ಫೋಟೋ ಹಿಡಿಸ್ಕೊಳ್ಳೋಕೆ ಫಸ್ಟ್ ಹೋಗ್ತಾ ಇರೋದೇ ನಮ್ಮ ಚೂರಿ. ನೋಡಿ ಹೆಂಗೆ ನಿಲ್ಸೋದು ಫೋಟೋ. ಗೈಸ್ ಸನ್ನು ಮತ್ತೆ ಚೂರಿ ಕಾಫಿ ಮತ್ತೆ ಟೀನ ಆರ್ಡರ್ ಮಾಡಿದ್ರು. ಚೂರಿಗೆ ಟೀ ಇಷ್ಟ, ಸನ್ನುಗೆ ಕಾಫಿ ಇಷ್ಟ. ನಿನ್ನೆ ಕಾಫಿ ಕುಡಿದಿದೆ, ಅದಕ್ಕೆ ಇವತ್ತು ಟೀ ಟೇಸ್ಟ್ ಮಾಡ್ತಾ ಇದ್ದೆ ಅಷ್ಟೇ. ಹೌದಾ? ಚಿಕ್ಕಮಂಗ್ಳೂರಲ್ಲಿ ಟೀ ಹೇಗಿರುತ್ತೆ ನೋಡೋಣ ಅಂತನಾ? ಆದ್ರೆ ಇದು ಚಿಕ್ಕಮಂಗ್ಳೂರು ಟೀ ಅಲ್ಲಪ್ಪ, ಇದು ಈ ಕಂಪ್ನಿ ಟೀ. ಕಾಫಿ ನಾಡಿಗೆ ಬಂದು ಕಾಫಿ ಕುಡಿಯೋದಿದ್ರೆ ಗೈಸ್ ಕಾಫಿ ನಾಡು ಚಂದು ಅವ್ರು ಯಾರ್ಯಾರು ಗೊತ್ತು? ಅವ್ರು ಇದೇ ಊರಲ್ಲ ಇರೋದು. ಕಾಫಿ ನಾಡ ಅಂತ ಚಿಕ್ಕಮಗಳೂರನ್ನ ಕರೀತಾರೆ ಗೊತ್ತಾ? ಹಾ ಹೌದು ಗೊತ್ತು. ಗೈಸ್ ಇವಾಗ ತಾನೇ ಬ್ರೇಕ್ಫಾಸ್ಟ್ ಮುಗೀತು, ತುಂಬಾನೇ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್. ಟೇಸ್ಟ್ ಅಂತ ಸೂಪರ್ ಆಗಿತ್ತು. ಸ್ವಲ್ಪ ಚಿಕ್ಕಮಂಗ್ಳೂರು ಸ್ಟೈಲ್ದು ಟಿಫನ್ಸ್ನ ಕೂಡ ತಿಂದ್ವಿ, ಮತ್ತೆ ಲಂಚು ಡಿನ್ನರ್ ಎಲ್ಲ ಮಾಡಿದ್ವಿ ನಿನ್ನೆ. ತುಂಬಾನೇ ಚೆನ್ನಾಗಿತ್ತು, ಒಂಥರ ಬೇರೆ ಥರ ಇತ್ತು. ನಮಗೆ ಅಷ್ಟು ಅಡ್ಜಸ್ಟ್ ಆಗಲ್ಲ, ಯಾಕಂದರೆ ನಾವು ಬ್ಯಾಂಗ್ಳೂರಲ್ಲಿ ಬೇರೆ ಥರ ಫುಡ್ ತಿಂತಿರ್ತೀವಿ, ಇಲ್ಲಿ ಬಂದು ಬೇರೆ ಚೇಂಜಸ್ ಮಾಡ್ತೀವಲ್ಲ. ಸೊ ಅವಾಗ ನಮಗೆ ಡಿಫ್ರೆನ್ಸ್ ಇರುತ್ತೆ, ಅಂದರೆ ಅಡ್ಜಸ್ಟ್ ಆಗೋ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಟೇಸ್ಟ್ ಎಲ್ಲ ಸಖತ್ತಾಗಿತ್ತು, ತುಂಬಾ ಚೆನ್ನಾಗಿ ಮಾಡಿದರು, ತುಂಬ ನ್ಯಾಚುರಲ್ ಆಗಿತ್ತು ಗೈಸ್. ನೆಕ್ಸ್ಟ್ ಏನ್ಮಾ? ಅದೇ ಯಾರ್ಯಾರು ಚಿಕ್ಕಮಗಳೂರು ಅವ್ರು ಇದ್ದೀರಾ ನಮ್ಮ ಫ್ಯಾನ್ಸ್, ಅವರೆಲ್ಲ ಕಮೆಂಟಲ್ಲಿ ಹಾಯ್ ಅಂತ ಸೆಂಡ್ ಮಾಡಿ. ಗೈಸ್ ಚಿಕ್ಕಮಂಗ್ಳೂರಲ್ಲಿರೋ ಪ್ರತಿಯೊಬ್ಬೊಬ್ಬ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೂ ಕೂಡ ಹಾಯ್ ಹೇಳ್ತಾ, ಎಲ್ಲರ ಮನೆಗೂ ಬರೋಕ್ಕಾಗಲ್ಲ. ಸೊ ಇಲ್ಲಿಂದಾನೆ ಎಲ್ಲರಿಗೂ ಹಾಯ್ ಹೇಳ್ತಾ ಇದ್ದೀವಿ. ನೋಡಿ ಚಿಕ್ಕಮಂಗ್ಳೂರು ಕಾಣ್ತಿದೆ, ಅಲ್ಲಿ ಸಿಟಿನೇ ಕಾಣ್ತಿದೆ. ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಆ ಕಡೆ ಇದೆ ನೀರು, ಆ ಕಡೆಗೆ ಅಲ್ಲೇ ಚಿಕ್ಕಮಂಗ್ಳೂರು ಸಿಟಿ ಇರೋದು. ಸೊ ಅಲ್ಲಿರೋರೆಲ್ಲರಿಗೂ ಇಲ್ಲಿಂದಾನೆ ಹಾಯ್ ಮಾಡ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ಚಿಕ್ಕಮಂಗ್ಳೂರು ಅಂತೂ ಸೂಪರ್ ಆಗಿದೆ, ವಿಸಿಟಿಂಗ್ ಪ್ಲೇಸ್. ಅಂದರೆ ನಾವು ಇಲ್ಲಿ ವಿಸಿಟ್ ಮಾಡಿದ್ರೆ ಇಲ್ಲಿರೋ ನೇಚರ್ಗೆ ನಾವು ಕಳೆದೋಗ್ಬಿಡ್ತೀವಿ. ಏನಕ್ಕಂದರೆ ಇಳಿಜಾರು ಪ್ರದೇಶ ಅಲ್ವಾ, ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಂತಲೇ ಹೇಳ್ಬೋದು ಗೈಸ್. ತುಂಬಾ ಚೆನ್ನಾಗಿತ್ತು ನಿಮ್ಮ ಊರು, ಅಂದರೆ ಚಿಕ್ಕಮಂಗ್ಳೂರು ಅವರ ಊರು ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಫಾಗು ಮತ್ತು ಜಿಡಿ ಮಳೆ ಅಂತಾರಲ್ಲ ಗೈಸ್, ಆ ಥರ ಬೀಳ್ತಿದೆ. ಬಟ್ ಇವಾಗ ಫಾಗ್ ಎಲ್ಲ ಫುಲ್ಲು ಕ್ಲಿಯರ್ ಆಗ್ತಿದೆ, ಟೈಮ್ ಆಗ್ತಿದೆ ಅಲ್ಲ. ಸೊ ಅದಕ್ಕೋಸ್ಕರ ಇವಾಗ ನಾವು ಆಟ ಆಡಿಕೊಂಡು ಇಲ್ಲಿಂದ ರೆಸಾರ್ಟಿಂದ ಎಕ್ಸಿಟ್ ಆಗಿ ನೆಕ್ಸ್ಟ್ ರೆಸಾರ್ಟ್ ವಿಸಿಟ್ ಮಾಡಬೇಕಾದ್ರೆ ಮಿಸ್ ಮಾಡಿದೆ ನೀವು ಕೂಡ ಆ ರೆಸಾರ್ಟ್ ಟೂರ್ನ ಕೂಡ ನೋಡಿ. ನೆಕ್ಸ್ಟ್ ವ್ಲಾಗಿಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಈ ರೆಸಾರ್ಟ್ ಯಾವ ಥರ ಇತ್ತು, ಹೇಗಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಪೂರ್ತಿ ಡೀಟೇಲ್ಸ್ನ ಕೊಟ್ಟಿದ್ದೀವಿ ಅಂತ ಅನ್ಕೋತೀನಿ. ಇನ್ನೂ ಹೆಚ್ಚು ಮಾಹಿತಿಗೆ ನೀವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಮಿಸ್ ಮಾಡಿದೆ ನೀವು ಕೂಡ ಈ ರೆಸಾರ್ಟ್ ಬಗ್ಗೆ ಓದಿ ತಿಳ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಾಯ್ ಬಾಯ್. ಸರಿ ಬಾಯ್. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ